ಓಕೆ, ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಯಾರ್ಯಾರು ನಮ್ಮ ಸ್ನೇಹಿತರು ಈ ಕರ್ನಾಟಕ TET ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, PDO ಆಗಿರ್ಬೋದು, ಸೊ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಯಾರ್ಯಾರು ತಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರ ಇದೊಂದು ಉಪಯುಕ್ತವಾದಂಥ ಕ್ಲಾಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸೈನ್ಸ್ ಅಂತಕ್ಕಂಥ ಸಬ್ಜೆಕ್ಟು ಕಾಮನ್ ಆಗಿ ಬರುತ್ತೆ. ಸೊ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೊ ಪ್ರತಿಯೊಂದು ಚಾಪ್ಟರ್ಗೆ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಆನ್ಸರ್ಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಸೌಂಡ್ ಅಂದರೆ ಶಬ್ದ, ಧ್ವನಿ ಅಥವಾ ಆವಾಜ್ ಅಂತ ಏನು ಕರಿತೀವಲ್ಲ, ಸೊ ಇದರ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ, ಆಮೇಲೆ ಈ ಒಂದು ಚಾಪ್ಟರ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ನಾವು ಹೇಳ್ತಾ ಇದ್ವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ಶಬ್ದ ಅಂತಕ್ಕಂಥದ್ದು ಬಂದ್ರೆ, ಶಬ್ದ ನಾವೇನಂತೀವಿ, ಶಬ್ದ ಒಂದು ಶಕ್ತಿಯ ಒಂದು ರೂಪ ಅಂತ ಹೇಳ್ತೀವಿ, ಶಕ್ತಿಯ ಒಂದು ರೂಪ. ಆಮೇಲೆ ಶಬ್ದವು ಕೂಡ ಒಂದು ವಸ್ತುಗಳ ಕಂಪನದಿಂದ ಉತ್ಪತ್ತಿ ಆಗುತ್ತೆ. ಯಾವುದಾದ್ರೂ ಒಂದು ವಸ್ತು ಏನಾದ್ರೂ ವೈಬ್ರೇಷನ್ ಆಗ್ತಾ ಇದ್ರೆ, ಸೊ ವೈಬ್ರೇಷನ್ ಅಂದ್ರೆ ನಾವು ಏನಂತೀವಿ, ಕಂಪನ ಅಂತ ಕರಿತೀವಿ, ಹೌದಾ. ಈ ಒಂದು ವೈಬ್ರೇಷನ್ ಏನಾದ್ರೂ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ಸೌಂಡ್ ಅಂತಕ್ಕಂಥದ್ದಲ್ಲಿ ಕ್ರಿಯೇಟ್ ಆಗುತ್ತೆ. ಶಬ್ದದ ವೇಗವು ಏನಾಗುತ್ತೆ, ಒಂದು ಫ್ರೀಕ್ವೆನ್ಸಿ ಮತ್ತೆ ವೇವ್ಲೆಂತ್ಗಳನ್ನ ಒಳಗೊಂಡಿರುತ್ತೆ. ಈ ಶಬ್ದದ ಒಂದು ಪ್ರಸಾರಕ್ಕೆ ಒಂದು ಪದಾರ್ಥದ ಮಾಧ್ಯಮ ಅಗತ್ಯವಿರುತ್ತೆ. ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಒಂದು ಗ್ಯಾಸಸ್ ಆಗಿರ್ಬೋದು. ಸೊ ಅದು ಒಂದು ಪ್ರಸಾರ ಮಾಧ್ಯಮದಕ್ಕೆ ಬೇಕೇ ಬೇಕು. ಇಲ್ಲಾಂದ್ರೆ ಯಾವಾಗಲೂ ಸೌಂಡ್ ಏನಾಗುತ್ತೆ, ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಲ್ಲ. ಇನ್ನು ಶಬ್ದದ ಏಕಮಾನವನ್ನು ನಾವು ನೋಡಿದ್ರೆ ಹರ್ಡ್ಸ್ ಅಂತ ಹೇಳ್ತೀವಿ. ಯಾವುದು, ಹರ್ಡ್ಸು. ಇನ್ನು ಶಬ್ದಗಳನ್ನ ನಾವು ಏನಾದ್ರು ನೋಡಿದ್ರೆ ಶಬ್ದಗಳಲ್ಲಿ ಒಂದು 4 ವಿಧಗಳಂತ ಹೇಳ್ತೀವಿ. ಇನ್ಫ್ರಾಸೋನಿಕ್ ಸೌಂಡ್ ಇರುತ್ತೆ, ಆಡಿಬಲ್ ಸೌಂಡ್ ಇರುತ್ತೆ, ಅಲ್ಟ್ರಾಸೋನಿಕ್ ಸೌಂಡ್ ಇರುತ್ತೆ, ಆಮೇಲೆ ಸೂಪರ್ ಸೋನಿಕ್ ಸೌಂಡ್ ಅಂತ ಇರುತ್ತೆ. ಸೊ ಇದು ಒಂದು ಶಬ್ದಗಳಲ್ಲಿ ವಿಧಗಳಂತ ಹೇಳ್ತೀವಿ. ಇನ್ನು ಕೊನೆಯದಂತ ಒಂದು ಏನ್ ಹೇಳ್ಬೇಕಂದ್ರೆ, ಸೌಂಡ್ ಕೂಡ ಒಂದು ಸೌಂಡ್ ಯಾವಾಗಾದ್ರೂ ನೋಡಿರ್ಬೋದು, ಕೆಲವೊಂದ್ಸಲ ನಮ್ಗೆ ಪ್ರತಿಧ್ವನಿ ಅಂತ ಕೇಳಿಸುತ್ತೆ. ನೀವು ಬಿಜಾಪುರ ಒಂದು ಗೋಳಗುಮ್ಮಟಲ್ಲಿ ಏನಾದ್ರು ಹೋದ್ರೆ, ನೀವು ಜ್ವರಾಗಿ ಚಿರದ್ರಲ್ಲಿ ಏನಾಗುತ್ತೆ, ನಮಗೆ ಅದರ ಒಂದು ಪ್ರತಿಧ್ವನಿ ಬರುತ್ತೆ, ಹೌದಾ. ಸೊ ಪ್ರತಿಧ್ವನಿಗೆ ನಾವೇನಂತ ಕರಿತೀವಿ, ರೆಫ್ಲೆಕ್ಷನ್ ಅಂತ ಕರಿತೀವಿ. ಇದು ಯಾವಾಗುತ್ತೆ, ಸೌಂಡ್ ಕೂಡ ಒಂದು ರೆಫ್ಲೆಕ್ಷನ್ ಕೊಡ್ತಾ ಇರ್ತೀವಿ. ಯಾವ ತರ ಲೈಟ್ ಅದು ಒಂದು ರೆಫ್ಲೆಕ್ಷನ್ ಬರುತ್ತೋ ಅದೇ ತರ ಈ ಒಂದು ಸೌಂಡ್ಗೆ ಕೂಡ ರೆಫ್ಲೆಕ್ಷನ್ ಇರುತ್ತೆ. ಓಕೆ, ಇದಿಷ್ಟು ಈ ಒಂದು ಸೌಂಡ್ ಬಗ್ಗೆ ಒಂದು ಸಿಂಪಲ್ ಆದಂತ ಒಂದು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಒಂದು ಚಾಪ್ಟರ್ನ ಒಂದು ನಾವು ಕ್ವಶನ್ ಆನ್ಸರ್ಗಳನ್ನ ನೋಡ್ತಾ ಹೋಗುವ. ಸೊ ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಏನು ಹೇಳುತ್ತೆ ನಮಗೆ, ಫಸ್ಟ್ ಕ್ವಶನು, ಶಬ್ದ ನೋಡಿ, ಶಬ್ದ ಹೇಗೆ ಉಂಟಾಗುತ್ತೆ ಅಂತ ಫಸ್ಟ್ ಒಂದು ಕ್ವಶನ್ ಕೇಳಿದ್ದಾರೆ. ಶಬ್ದ ಹೇಗೆ ಉಂಟಾಗುತ್ತೆ? ಏನಾಗಿ ನಾನು ನಿಮ್ಗೆ ಜಸ್ಟ್ ಹೇಳಿದೆ, ಶಬ್ದ ಉಂಟಾಗಬೇಕಾದ್ರೆ ಆ ಒಂದು ವಸ್ತುಗಳ ಕಂಪನ ಆಗಬೇಕು, ಅಂದ್ರೆ ವಸ್ತುಗಳ ವೈಬ್ರೇಷನ್ ಆಗಿರಬೇಕು. ಸೊ ಅವಾಗ ಈ ಒಂದು ಶಬ್ದ ಉಂಟಾಗುತ್ತೆ, ಹೌದಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ನೋಡಿ, ವಸ್ತುಗಳ ಕಂಪನದಿಂದ ಆಗುತ್ತೋ, ಅಥವಾ ಶ್ರವಣದಿಂದ ಆಗುತ್ತೋ, ಅಥವಾ ಬೆಳಕಿನಿಂದ ಆಗುತ್ತೋ, ಅಥವಾ ಯಾವುದು ಅಲ್ಲ ಅಂತ ಒಂದು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ 4 ಆಪ್ಷನ್ಗಳನ್ನ ಏನಾಗುತ್ತೆ, ಶಬ್ದ ಇದು ಹೇಗೆ ಉಂಟಾಗುತ್ತಪ್ಪ ಅಂದ್ರೆ ವಸ್ತುಗಳ ಕಂಪನದಿಂದ ಈ ಶಬ್ದ ಉಂಟಾಗುತ್ತೆ ಅಂತ ಹೇಳ್ತೀವಿ, ಹೌದಾ. ವಸ್ತುಗಳ ಕಂಪನದಿಂದ ಈ ಶಬ್ದ ಉಂಟಾಗುತ್ತೆ. ಓಕೆ ಓಕೆ ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ, ಏನು ಹೇಳುತ್ತೆ, ಸೆಕೆಂಡ್ ಕ್ವಶನ್ ನೋಡಿ ಹೇಳುತ್ತೆ ನಮಗೆ, ಗಾಳಿಯಲ್ಲಿ ಶಬ್ದದ ವೇಗ. ಗಾಳಿಯಲ್ಲಿ ಯಾವ ತರ ಒಂದು ಸ್ಪೀಡ್ ಆಫ್ ದ ಲೈಟ್ ಇರುತ್ತೆ, ಅದೇ ತರ ಏನಿರುತ್ತೆ ಅಲ್ಲಿ ಸ್ಪೀಡ್ ಆಫ್ ದ ಸೌಂಡ್ ಕೂಡ ಇರುತ್ತೆ. ಗಾಳಿಯಲ್ಲಿ ಶಬ್ದದ ವೇಗ ಬೇರೆ ಇರುತ್ತೆ, ಆಮೇಲೆ ನೀರಿನಲ್ಲಿ ಅದರ ಒಂದು ವೇಗ ಬೇರೆ ಇರುತ್ತೆ, ಆಮೇಲೆ ಯಾವ್ದಾದ್ರು ಒಂದು ಸಾಲಿಡ್ ಸಬ್ಸ್ಟೆನ್ಸ್ ತಗೊಂಡ್ರೆ ಅದರಲ್ಲಿ ಕೂಡ ಅದರ ಒಂದು ವೇಗ ಬೇರೆ ಬೇರೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಗಾಳಿಯಲ್ಲಿ ಶಬ್ದದ ವೇಗ, ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಇರುತ್ತೆ ನೋಡಿ, ಆಯ್ಕೆ ನೋಡಿ. ಫಸ್ಟ್ ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 330 ಮೀಟರ್ ಪರ್ ಸೆಕೆಂಡು, 1500 ಮೀಟರ್ ಪರ್ ಸೆಕೆಂಡು, 4500 ಮೀಟರ್ ಪರ್ ಸೆಕೆಂಡು, ಕೊನೆಯದಾದ ಒಂದು ಆಯ್ಕೆ 5000ದಿಂದ 6000 ಮೀಟರ್ ಪರ್ ಸೆಕೆಂಡು. ಇಲ್ಲಿ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ, ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇನ್ನುಳಿದ ಈ 1500 ಇರ್ಬೋದು, 4500 ಇರ್ಬೋದು, 5000ರಿಂದ 6000 ಇರ್ಬೋದು. ಸೊ ಇದು ಕೂಡ ಇದೆ, ಬಟ್ ಇದು ಎದರದಿದೆ ಅಂದ್ರೆ 1500 ಎದಕ್ಕೆ ಇರ್ತಪ್ಪ ಅಂದ್ರೆ ಇದು ನೀರಿನಲ್ಲಿ ಒಂದು ಗಾಳಿಯ ವೇಗ ಅಂತ ಹೇಳ್ತೀವಿ, ನೀರಿನಲ್ಲಿ. ಸೊ ನೀರಿನಲ್ಲಿ ಯಾವಾಗ ಇದು ಏನು
ಶಬ್ದ ಒಂದು ಟ್ರಾನ್ಸ್ಫರ್ ಆಗುತ್ತೋ ಸೊ ಅವಾಗ 1500 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇದೇ ಥರ 4000ದಿಂದ 5000ವರೆಗೆ ಅಂದರೆ ಇದು ಯಾವಾಗ ಇರ್ತಂದ್ರೆ ಯಾವಾಗ ಒಂದು ನಾವು ಕಟ್ಟಿಗೆ ಏನಾದ್ರು ತಗೋತೀವಿ ಹೌದಾ. ಸೊ ಕಟ್ಟಿಗೆ ಏನಾದರೂ ಇದ್ರೆ ಅಲ್ಲಿ ಏನಾದರೂ ಶಬ್ದ ಏನಾದರೂ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅವಾಗ ಏನಂತೀವಿ ಇದಕ್ಕೆ ಅದರ ವೇಗ ಎಷ್ಟಿರುತ್ತೆ 4500 ಎಷ್ಟು ಅದರ ಒಂದು ವೇಗ ಇರುತ್ತೆ. ಇನ್ನು 5000ರಿಂದ 6000 ಏನಾದ್ರು ನಾವು ತಗೊಂಡ್ರೆ ಉಕ್ಕು ಇರುತ್ತಲ್ವಾ ಉಕ್ಕು. ಸೊ ಉಕ್ಕು ಏನಾದರೂ ಇದ್ರೆ ಆ ಉಕ್ಕಿನಲ್ಲಿ ಇದು ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಷ್ಟಿರುತ್ತೆ ಎಷ್ಟು 5000ರಿಂದ 6000 ಮೀಟರ್ ಪರ್ ಸೆಕೆಂಡ್ ಇಷ್ಟು ಸ್ಪೀಡ್ನಲ್ಲಿ ಏನಾಗುತ್ತೆ ಶಬ್ದ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇದೇ ಥರ ನೀವು ಗಾಜನ್ನ ತಗೊಂಡ್ರೆ 4500 ಬರುತ್ತೆ. ಅದೇ ಥರ ನೀವು ಮರ್ಕ್ಯೂರಿ ತಗೊಂಡ್ರೆ ಸೊ ಇದು ಕೂಡ ಅಷ್ಟೇ 1500 ಇರುತ್ತೆ. ಸೊ ಈ ಥರ ಪ್ರತಿಯೊಂದು ಮಾಧ್ಯಮದಲ್ಲಿ ಒಂದು ಏನಂತೀವಿ ನಾವು ಶಬ್ದದ ವೇಗ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಂದು ಮಾಧ್ಯಮದಲ್ಲಿ ಶಬ್ದದ ವೇಗ ಬೇರೆ ಬೇರೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಮೂರನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ. ನೋಡಿ ಶಬ್ದದ ಒಂದು ತೀವ್ರತೆ ಕೂಡ ಇರುತ್ತಲ್ವಾ. ಸೊ ಸೌಂಡ್ ಇರುತ್ತಲ್ವಾ. ಸೊ ಸೌಂಡ್ ಕೆಲವೊಂದು ಸೌಂಡ್ ಏನಾಗುತ್ತೆ ನಮಗೆ ಜಾಸ್ತಿ ಸೌಂಡ್ ಬಂದ್ರೆ ಸ್ವಲ್ಪ ಕಿವಿಯಲ್ಲಿ ಸ್ವಲ್ಪ ಏನೋ ನಮಗೆ ತೊಂದರೆ ಆಗ್ತಾ ಇರುತ್ತೆ ಹೌದಲ್ವಾ. ಸೊ ಆ ಶಬ್ದದ ತೀವ್ರತೆಯನ್ನ ಯಾವ ರೀತಿ ಅಳಿತಾರೆ ನಿಮ್ಗೆ ಗೊತ್ತಿರೋದು. ಪ್ರತಿಯೊಂದು ವಸ್ತುವಿಗೆ ಒಂದೊಂದು ತರ ಒಂದು ಏನಿರುತ್ತೆ ಒಂದು ತೀವ್ರತೆ ಅಂತಕ್ಕಂಥದ್ದು ಇರುತ್ತಲ್ವಾ. ಸೊ ಈಗ ವಿಮಾನ ಇರುತ್ತಲ್ಲ. ಸೊ ವಿಮಾನಕ್ಕೊಂದು ಸೌಂಡ್ ಬೇರೆ ಇರುತ್ತೆ, ರಾಕೆಟ್ ಬೇರೆ ಇರುತ್ತೆ. ಆಮೇಲೆ ಗದ್ದಲ ನಡೀತಾ ಇದ್ರೆ ಜಗಳ ನಡೀತಾ ಇದ್ರೆ ಅಲ್ಲಿ ಕೂಡ ಬೇರೆ ಬೇರೆ ಆದಂತ ಒಂದು ಶಬ್ದಗಳ ಒಂದು ತೀವ್ರತೆ ಹೆಚ್ಚು ಕಡಿಮೆ ಇರ್ತದೆ. ಸೊ ಆ ಶಬ್ದದ ತೀವ್ರತೆಯನ್ನ ನಾವು ಅಳಿತೀವಿ. ಸೊ ಯಾವ ಮೂಲವನ್ನು ಅಳಿತೀವಿ ಆಪ್ಷನ್ ನೋಡಿ, ಡೆಸಿಬಲ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ, ವ್ಯಾಟ್ ಇದೆ, ಜೂಲ್. ಸೊ ಔಟ್ ಆಫ್ 4 ಒಂದು ಆಪ್ಷನ್ ಅಲ್ಲಿ ನಾವು ಏನು ಶಬ್ದದ ತೀವ್ರತೆ ಅಳೆಯುವ ಮೂಲಮಾನ ಯಾವುದಪ್ಪ ಅಂದ್ರೆ ಡೆಸಿಬಲ್ ಅಂತ ಹೇಳ್ತೀವಿ. ಯಾವುದು ಡೆಸಿಬಲ್ ನ ಉಪಯೋಗ ಮಾಡಿಕೊಂಡು ಈ ಒಂದು ಶಬ್ದದ ತೀವ್ರತೆಯನ್ನ ಅಳಿತೀವಿ. ಏನು ಡೆಸಿಬಲ್. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಮೀಟರ್ ಪರ್ ಸೆಕೆಂಡ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ EMR ದ ವೇಗವನ್ನ ಅಳೆಯುವ ಸಲುವಾಗಿ ಇದನ್ನ ಯೂಸ್ ಮಾಡ್ತೀವಿ. EMR ಅಂದ್ರೆ ಏನು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇನ್ನು ವ್ಯಾಟ್ ಏನಾದ್ರು ತಗೊಂಡ್ರೆ ವ್ಯಾಟ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಿದ್ಯುತ್ ಸಾಮರ್ಥ್ಯ, ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಲ್ವಾ, ಎಲೆಕ್ಟ್ರಿಕಲ್ ಪವರ್. ಸೊ ಅದರಗೋಸ್ಕರ ನಾವೇನು ಯೂಸ್ ಮಾಡ್ತೀವಿ ಈ ಒಂದು ವ್ಯಾಟ್ ವನ್ನ ಯೂಸ್ ಮಾಡ್ತೀವಿ ಹೌದಾ. ಓಕೆ, ಇನ್ನು ಜೂಲ್ ತಗೊಂಡ್ರೆ ಜೂಲ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಕರೆಂಟ್ ಅದರ ಒಂದು ಮೂಲಮಾನ ಯಾವ್ದಪ್ಪ ಅಂದ್ರೆ ಜೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ ಯಾವ್ದಂದ್ರೆ ಡೆಸಿಬಲ್ ಅಂತ ಹೇಳ್ತೀವಿ. ಯಾವುದು? ಡೆಸಿಬಲ್. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? ನಿರ್ವಾತ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ನಿರ್ವಾತ ಅಂದ್ರೆ ಏನು ಗೊತ್ತಿದೆಯಾ? ನಿರ್ವಾತ ಅಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ಅವಸರವತ್ತ ಯಾವುದೇ ರೀತಿಯ ಗದ್ದಲ ಅಲ್ಲಿ ಇರೋದಿಲ್ಲ. ಏಕ್ದಮ್ ಒಂಥರ ಶಾಂತವಾಗಿ ಇರತಕ್ಕಂಥ ಒಂದು ಪ್ಲೇಸ್ ಏನಂತೀವಲ್ಲ, ಸೊ ಅದೇ ಇದು ನಿರ್ವಾತ ಪ್ಲೇಸ್. ಆ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ಆ ನಿರ್ವಾತವಾದಂತ ಪ್ಲೇಸ್ ನ ಶಬ್ದದ ವೇಗ ಎಷ್ಟಿರುತ್ತಪ್ಪ ಅಂದ್ರೆ ಸರಿಯಾದ ಆನ್ಸರ್ 0 ಇರುತ್ತೆ, 0 ಇರುತ್ತೆ ಅಂತ ಹೇಳ್ತೀವಿ. 0 ಯಾಕಂದ್ರೆ 330 1500 ಹೌದಲ್ವಾ. ಸೊ 330 ಇರುತ್ತೆ. ಇದು ಗಾಳಿಯಲ್ಲಿ ಒಂದು ಶಬ್ದದ ವೇಗ ಅಷ್ಟಿರುತ್ತೆ ಗಾಳಿಯಲ್ಲಿ ಹೌದಾ. ಏನೇ ಜಾಸ್ತಿ ಹೇಳಿದ್ದೀನಿ ನಿಮಗೆ, ಗಾಳಿಯಲ್ಲಿ ಇರುತ್ತೆ. 1500 ಇರುತ್ತೆ. ಇದು ನೀರಿನಲ್ಲಿ ಇರುತ್ತಲ್ವಾ. ಸೊ ನೀರಿನಲ್ಲಿ ಇದರ ಒಂದು ವೇಗ ಎಷ್ಟಿರುತ್ತೆ? ಎಷ್ಟು? 1500. ಹೌದಾ. ಸೊ ಹೀಗಾಗಿ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂದ್ರೆ 0 ಇರುತ್ತೆ, 0 ಇರುತ್ತೆ ಅಂತ ಹೇಳಿ. ನೀವು ಅದನ್ನ ಬಿಟ್ಟು 330 ಇರುತ್ತೆ, 1500 ಇರುತ್ತೆ, 4000 ಇರುತ್ತೆ ಅಂತ ಹೇಳಿದ್ರೆ ಅದು ಬೇರೆ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇಗ ಆಗಿರುತ್ತೆ ಹೌದಾ. ಸೊ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರ್ತಪ್ಪ ಅಂದ್ರೆ 0 ಇರುತ್ತೆ. ಓಕೆ 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 ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 5ನೇ ಕ್ವಶನ್ ಹೇಳುತ್ತೆ ನೋಡಿ, 20 Hz
ಸೊ ಫಸ್ಟ್ ಕ್ವಶನ್ ನೋಡಿ, 20 HZ ಅಂದರೆ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ. ಆವೃತ್ತಿ ಅಂದರೆ ಏನಿಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಹೌದಾ. ಸೊ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುವ ಶಬ್ದದ ತರಂಗಗಳನ್ನ ಏನಂತ ಕರಿತೀವಿ. ಸೊ ನಾನು ಜಸ್ಟ್ ಹೇಳಿದ್ದೆ, ಶಬ್ದದ ತರಂಗಗಳಲ್ಲಿ ಕೆಲವೊಂದು ಏನಂತ ಟೈಪ್ಸ್ ಅಂತ ಬರುತ್ತೆ, ಅದು ಹೇಳಿದ್ದೆ ನಿಮ್ಗೆ ಜಸ್ಟ್. ಯಾವುದು, ಇನ್ಫ್ರಾಸೋನಿಕ್ ಸೌಂಡ್ ಬರುತ್ತೆ, ಅಲ್ಟ್ರಾಸೋನಿಕ್ ಸೌಂಡ್ ಬರುತ್ತೆ, ಆಡಿಯೋಬಲ್ ಸೌಂಡ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇವೇನಿದೆ ಒಂದು ಫ್ರೀಕ್ವೆನ್ಸಿ ಇರತಕ್ಕಂಥ ಒಂದು ಶಬ್ದದ ತರಂಗಗಳಂತ ಹೇಳ್ತೀವಿ. ಸೊ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುವ ಶಬ್ದದ ತರಂಗಗಳನ್ನು ಏನಂತ ಕರೀತಾರೆ? 20 ಯಾವುದಂತ ಕರೀತಾರೆ? ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರೀತಾರೆ. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್ ವೇವ್ಸ್ ಅಂತ ಕರೀತಾರೆ. ಇದಕ್ಕೆ ಶ್ರವ್ಯ ಶಬ್ದ ಅಂತ ಕರಿತೀವಿ ನಾವು. ಏನು? ಶ್ರವ್ಯ ಶಬ್ದ. ಇದು ನೋಡಿ, ಶ್ರವ್ಯ ಶಬ್ದ. ಸೊ ಇದು ಇನ್ಫ್ರಾಸೋನಿಕ್ ಸೌಂಡ್. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಇರತಕ್ಕಂಥ ಫ್ರೀಕ್ವೆನ್ಸಿ ಒಂದು ಶಬ್ದದ ತರಂಗ ಅಂತ ಹೇಳ್ತೀವಿ. ಇನ್ನು ಈ ಶ್ರವಣ ಶಬ್ದ ಅಂದರೆ ಆಡಿಬಲ್ ಸೌಂಡ್ ಅಂತ ಕರಿತೀವಿ. ಅಂದರೆ ಸೌಂಡ್ ಫ್ರೀಕ್ವೆನ್ಸಿ ಇದರ ರೇಂಜ್ ಎಷ್ಟು ಇರುತ್ತಪ್ಪ ಅಂದರೆ 20 ಹರ್ಟ್ಸ್ಯಿಂದ 20 ಕಿಲೋ ಹರ್ಟ್ಸ್ವರೆಗೂ ಇದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಎಷ್ಟು? 20 ಇದರ ಯಾವುದು ಈ ಆಡಿಯೋಲ್ ಎಷ್ಟು ಇರುತ್ತಪ್ಪ ಅಂದರೆ 20 ಹರ್ಟ್ಸ್ದಿಂದ 20 ಕಿಲೋ ಹರ್ಟ್ಸ್ KHZ ಅಂತ ಹೇಳ್ತೀವಿ. ಏನು? KHZ ಅಂತ ಹೇಳ್ತೀವಿ. ಇನ್ನು ಈ ಶ್ರವಣಾತೀತ ಶಬ್ದ ಅಂದರೆ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಲ್ಲ. ಸೊ ಇದ್ರಲ್ಲಿ ಎಷ್ಟು ಇರುತ್ತಪ್ಪ ಅಂದರೆ ಮೋರ್ ದ್ಯಾನ್ 20 ಕಿಲೋ ಹರ್ಟ್ಸ್ ಇರುತ್ತೆ. ಎಷ್ಟು? ಮೋರ್ ದ್ಯಾನ್ 20 ಕಿಲೋ ಹರ್ಟ್ಸ್ ಅಂತಾನೆ ಹೇಳ್ತೀವಿ. ಎಷ್ಟು? ಮೋರ್ ದ್ಯಾನ್ 20 ಕಿಲೋ ಹರ್ಟ್ಸ್ಗಿಂತ ಏನಾದರೂ ಹೆಚ್ಚು ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಶ್ರವಣಾತೀತ ಶಬ್ದ ಅಂತ ಕರಿತೀವಿ, ಅಥವಾ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಅಂದರೆ ನಮ್ಮ ಕಿವಿಗೆ ಕೇಳಿಸ್ಲಾರ್ದಂತಹ ಸೌಂಡ್ ಇರುತ್ತಲ್ವ, ಸೊ ಅದಕ್ಕೆ ನಾವು ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಾವಲಿಗಳು ಇರುತ್ತಲ್ವ, ಸೊ ಬಾವಲಿಗಳ ಸೌಂಡ್ ನಮ್ಗೆ ಕೇಳಿಸಲ್ಲ, ಬಟ್ ಅದರ ಬಾಯಿಗಳ ಮುಖಾಂತರ ಏನು ಮಾಡುತ್ತೆ, ಒಂದು ಸೌಂಡ್ನ ಹೊರಗೆ ಬಿಡುತ್ತವೆ. ಆ ಸೌಂಡಿಂದ ತಿಳ್ಕೊಳುತ್ತೆ ಮುಂದೆ ಏನಾದರೂ ವಸ್ತು ಇದೆಯಾ, ಯಾರಾದರೂ ಇದರ ಗೋಡೆ ಇದೆಯಾ, ಗಿಡ ಇದೆಯಾ. ಸೊ ಅದ್ರ ಮೇಲಿಂದ ಹಾರಾಡ್ತಾ ಇರ್ತವೆ. ಸೊ ಇದಕ್ಕೆ ನಾವು ಏನಂತೀವಿ? ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇನ್ಫ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್. ಇದರ ಒಂದು ಸರಿಯಾದ ಉತ್ತರ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಇರತಕ್ಕಂಥ ಶಬ್ದದ ತರಂಗಗಳನ್ನು ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ಕ್ವಶನ್ ಏನು ನೋಡಿ, ಶಬ್ದದ ಅನುಭವ ಕಿವಿಯ ತಮಟೆಯ ಮೇಲೆ ಎಷ್ಟು ಸೆಕೆಂಡ್ ಇರುತ್ತೆ? ಶಬ್ದದ ಅನುಭವ ಕಿವಿಯ ತಮಟೆ ಅಂದ್ರೇನು? ಪರದೆ ಮೇಲೆ. ನಮ್ಮ ಕಿವಿ ಮೇಲೆ ಏನಾದರೂ ಒಂದು ಸೌಂಡ್ ಬಿದ್ದರೆ ಆ ಸೌಂಡು ಎಷ್ಟು ಸೆಕೆಂಡ್ವರೆಗೂ ಮಿನಿಮಮ್ ಆಗಿ ಇರುತ್ತೆ ಅಂತ ಕೇಳಿದ್ರೆ ಎಷ್ಟು ಸೆಕೆಂಡ್ವರೆಗೂ ಇರುತ್ತೆ? ಸೊ ಆಯ್ಕೆ ನೋಡಿ, 0.1 ಸೆಕೆಂಡ್ ಇದೆ, ಆಮೇಲೆ 0.5 ಸೆಕೆಂಡ್ ಇದೆ, ಥರ್ಡ್ 1 ಸೆಕೆಂಡ್ ಇರುತ್ತೆ, ಫೋರ್ತ್ 2 ಸೆಕೆಂಡ್ ಇರ್ಬೋದು ಅಂತ ಕೇಳ್ತಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 0.1 ಸೆಕೆಂಡ್ವರೆಗೂ ಮಾತ್ರ ನಮ್ಮ ಕಿವಿಯ ಪರದೆ ಮೇಲೆ ಒಂದು ಯಾವುದಾದ್ರೂ ಸೌಂಡ್ ಬಿದ್ದರೆ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ, ಹೌದಾ. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಎಷ್ಟು? 0.1 ಸೆಕೆಂಡು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 7ನೇ ಕ್ವಶನ್ ಹೇಳುತ್ತೆ ನೋಡಿ. ಓಕೆ, 7ನೇ ಕ್ವಶನ್ ಹೇಳುತ್ತೆ, ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್? ನೋಡಿ, ಸಾಮಾನ್ಯ ಮಾತು ನಾವೇನಾದರೂ ಯಾರ ಜೊತೆ ಮಾತಾಡ್ತಿರ್ತೀವಿ, ಹೌದಾ. ಸೊ ಸಾಮಾನ್ಯವಾಗಿ ಮಾತಾಡೋದು ಬೇರೆ, ಆಮೇಲೆ ಜಗಳ ಆಡೋದು ಬೇರೆ, ಜೋರಾಗಿ ಮಾತಾಡೋದು ಬೇರೆ, ಹೌದಲ್ವಾ. ಸೊ ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್ ಇರುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ ನೋಡಿ, 110ರಿಂದ 120 ಡೆಸಿಬಲ್ ಏನಾದರೂ ಇರುತ್ತಾ, ಅಥವಾ 90 ಡೆಸಿಬಲ್ ಇರುತ್ತಾ, ಅಥವಾ 65ರಿಂದ 70 ಡೆಸಿಬಲ್ ಇರುತ್ತಾ, ಅಥವಾ 40ರಿಂದ 60 ಡೆಸಿಬಲ್ ಏನಾದರೂ ಇರುತ್ತಾ ಅಂತ ಕೇಳ್ತಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 40ರಿಂದ 60 ಡೆಸಿಬಲ್ ಅಂತ ಹೇಳ್ತೇವೆ. ಎಷ್ಟು? 40ರಿಂದ
60 ಡೆಸಿಬಲ್ ಇದರ ಸರಿಯಾದ ಆನ್ಸರ್. ಹಾಗಾದರೆ 110ರಿಂದ 120 ಡೆಸಿಬಲ್ ಇರುತ್ತೆ. ಸೊ ಗುಡುಗು ಏನಾದರೂ ಮಿಂಚ್ತಾ ಇರುತ್ತಲ್ವ, ಸೊ ಆಕಾಶದಲ್ಲಿ ಏನಾದರೂ ಗುಡುಗು ಮಿಂಚಿರುತ್ತಲ್ವ, ಸೊ ಆ ಸಮಯದಲ್ಲಿ ಆ ಗುಡುಗಿನ ಒಂದು ಡೆಸಿಬಲ್ ಎಷ್ಟಿರುತ್ತಪ್ಪ ಅಂದರೆ 110ರಿಂದ 120 ಇರುತ್ತೆ. ಅದೇ ಥರ 90 ಡೆಸಿಬಲ್ ಏನಾದರೂ ತಗೊಂಡ್ರೆ 90 ಡೆಸಿಬಲ್ ಎದಿರುತ್ತಪ್ಪ ಅಂದರೆ ಏರೋಪ್ಲೇನ್ ಇಂಜಿನ್ ಇರ್ತವಲ್ಲ, ಸೊ ಆ ಏರೋಪ್ಲೇನ್ ಇಂಜಿನದ ಒಂದು ಸೌಂಡ್ ಬರ್ತಾ ಇರುತ್ತೆ. ಹೌದಲ್ಲ, ನೀವೆಲ್ಲ ಕೇಳಿರ್ತೀರ ಸೌಂಡ್ ಯಾವ ಥರ ಇರುತ್ತೆ. ಸೊ ಆ ಒಂದು ಸೌಂಡ್ ಯಾವುದಪ್ಪ ಅಂದರೆ ಎಷ್ಟಿರುತ್ತೆ ಅಂದರೆ 90 ಡೆಸಿಬಲ್ ಇರತಕ್ಕಂಥದ್ದು ಯಾವುದಂದರೆ ವಿಮಾನ ಎಂಜಿನ ಶಬ್ದ ಅಂತ ಹೇಳ್ತೀವಿ. ಇನ್ನು ಇಲ್ಲಿ 65ರಿಂದ 70 ಅಂತ ಕೊಟ್ಟಿದ್ದಾರೆ. ಯಾರಾದರೂ ಜಗಳ ಆಡ್ತಿರ್ತಾರಲ್ವ, ಸೊ ಆ ಜಗಳ ಆಡುವಾಗ ಏನಾದರೂ ಒಂದು ಸೌಂಡ್ ಬರ್ತಾ ಇರುತ್ತೆ. ಇಬ್ಬರು ವ್ಯಕ್ತಿಗಳಿರ್ಬೋದು ಅಥವಾ ಸಿಕ್ಕಾಪಟ್ಟೆ ವ್ಯಕ್ತಿಗಳಿರ್ಬೋದು. ಸೊ ಅವರ ಮಧ್ಯೆ ಇರ್ತಕ್ಕಂಥ ಆ ಸೌಂಡ್ನ ಒಂದು ಡೆಸಿಬಲ್ ಎಷ್ಟಿರುತ್ತಪ್ಪ ಅಂದರೆ 65ರಿಂದ 70 ಇರುತ್ತೆ. ಸೊ ಇಲ್ಲಿ ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್ ಅಂದರೆ 40ರಿಂದ 60 ಡೆಸಿಬಲ್ ಅಂತ ಹೇಳ್ತೀವಿ. ಎಷ್ಟು? 40ರಿಂದ 60 ಡೆಸಿಬಲು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 8ನೇದು. ಶಬ್ದದ ತೀವ್ರತೆಯನ್ನು ನೋಡಿ, ಏನು ಕೊಟ್ಟಿದ್ರು ಕ್ವಶನು, ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ. ಇದು ಜಸ್ಟ್ ನಿಮಗೆ ಹೇಳಿದ್ದೇನೆ, ಶಬ್ದದ ತೀವ್ರತೆ ಬೇರೆ, ಶಬ್ದದ ವೇಗ ಬೇರೆ. ತೀವ್ರತೆ ಅಂದರೆ ನಾವು ಏನಂತ ಕರಿತೀವಿ, ಅದಕ್ಕೆ ಒಂದು ಏನಂತ ಕರಿತೀವಿ, ಅದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯೋ ಅಥವಾ ಯಾವ ಥರ ಇಫೆಕ್ಟ್ ಮಾಡ್ತಾ ಇದೆಯೋ ನಮ್ಮ ಮೇಲೆ, ಹೌದಲ್ವಾ, ನಮ್ಮ ಕಿವಿಯ ಮೇಲೆ, ಕಿವಿಯ ಪರದೆ ಮೇಲೆ. ಸೊ ಅದನ್ನು ಶಬ್ದದ ಒಂದು ತೀವ್ರತೆ, ಇಂಟೆನ್ಸಿಟಿ ಅಂತ ಏನಂತೀವಲ್ಲ, ಸೊ ಇದನ್ನು ತೀವ್ರತೆ ಅಂತ ಕರಿತೀವಿ. ಸೊ ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಆಯ್ಕೆ ನೋಡಿ. ಆಯ್ಕೆ ಏನಿದೆ? ಆಡಿಯೋಮೀಟರ್ ಕೊಟ್ಟಿದ್ದಾರೆ, ಹೈಡ್ರೋಫೋನ್ ಇದೆ, ಸ್ಪೀಡೋಮೀಟರ್ ಇದೆ, ಆಮೇಲೆ ಬ್ಯಾರೋಮೀಟರ್ ಕೊಟ್ಟಿದ್ದಾರೆ. ಸೊ ಬ್ಯಾರೋಮೀಟರ್ ಅಂದ್ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದು, ಆಲ್ರೆಡಿ ಕ್ವಶನ್ ಬಂದಿದೆ, ಒಂದು ಚಾಪ್ಟ್ರಲ್ಲಿ ಬಂದಿದೆ. ಯಾವ ಚಾಪ್ಟರು ನನಗಷ್ಟು ನೆನಪಿಲ್ಲ, ಬಟ್ ಬ್ಯಾರೋಮೀಟರ್ ಬಂದಿದೆ. ಬ್ಯಾರೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಈ ಬ್ಯಾರೋಮೀಟರನ್ನು ಯೂಸ್ ಮಾಡ್ತಾರೆ, ಹೌದಾ. ಇನ್ನು ಸ್ಪೀಡೋಮೀಟರ್ ತಗೊಂಡ್ರೆ, ಸ್ಪೀಡೋಮೀಟರ್ ಎಲ್ಲಿರುತ್ತೆ? ವಾಹನಗಳ ಒಂದು ವೇಗವನ್ನು ಅಳೆಯುವ ಸಲುವಾಗಿ. ಒಂದು ಬೈಕ್ ಇದೆ ಅಂತ ತಿಳ್ಕೊಳ್ಳಿ, ಆ ಬೈಕ್ ಎಷ್ಟು ಒಂದು ಸ್ಪೀಡಲ್ಲಿ ಮುಂದೆ ಮೂಮೆಂಟ್ ಆಗ್ತಾ ಇದೆ, ಅಥವಾ ನಿಮ್ಮ ಕಾರ್ ಇದೆ ನಿಮ್ಮ ಹತ್ರ, ಆ ಕಾರ್ ಎಷ್ಟು ಸ್ಪೀಡ್ನಲ್ಲಿ ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಸ್ಪೀಡೋ ಮುಖಾಂತರ ನಾವು ಅದನ್ನು ಅಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೈಡ್ರೋಫೋನ್ ಏನಾದರೂ ತೊಗೊಂಡ್ರೆ, ಹೈಡ್ರೋಫೋನ್ ಅದಕ್ಕೆ ಯೂಸ್ ಮಾಡ್ತಾರೆ, ನೀರಿನಲ್ಲಿ ಒಂದು ಶಬ್ದದ ತೀವ್ರತೆಯನ್ನು ಅಳೆಯುವ ಸಲುವಾಗಿ ಈ ಒಂದು ಹೈಡ್ರೋಫೋನ್ಗಳನ್ನು ಯೂಸ್ ಮಾಡ್ತಾರೆ, ನೀರಿನಲ್ಲಿ ಶಬ್ದದ ತೀವ್ರತೆ. ಇನ್ನು ಸಿಂಪಲ್ ಆಗಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಈ ನಮ್ಮ ಆಡಿಯೋಮೀಟರ್ ಅಂತ ಹೇಳ್ತೀವಿ. ಯಾವುದು ಆಯ್ಕೆ? ಆಡಿಯೋಮೀಟರು. ಸೊ ಇದನ್ನು ಯೂಸ್ ಮಾಡಿಕೊಂಡು ಶಬ್ದದ ತೀವ್ರತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಓಕೆ. ಇನ್ನು 9ನೇ ಒಂದು ಕ್ವಶನ್ ನೋಡಿ, 9ನೇ ಕ್ವಶನ್ ಹೇಳುತ್ತೆ ನೋಡಿ ನಮಗೆ. ಓಕೆ, ಶ್ರವಣಾತೀತ ತರಂಗದ ನೋಡಿ, ಶ್ರವಣಾತೀತ ಅಂದ್ರೆ ಏನು? ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಸೊ ಶ್ರವಣಾತೀತ ತರಂಗದ ಉಪಯೋಗ, ಅಲ್ಟ್ರಾಸೋನಿಕ್ ಸೌಂಡ್ ಎಲ್ಲಿ ಯೂಸ್ ಆಗುತ್ತೆ? ಆಯ್ಕೆ ನೋಡಿ, ಏನು ಕೊಟ್ಟಿದ್ದಾರೆ? ಫಸ್ಟ್ ಆಯ್ಕೆನೇ ನೋಡಿ, ನರ ದೌರ್ಬಲ್ಯ ಮತ್ತು ಸಂಧಿವಾತ ನೋವು ಏನಾದರೂ ನಿವಾರಣೆ ಮಾಡೋಕ್ಕೆ ಯೂಸ್ ಮಾಡ್ತಾರೋ, ಅಥವಾ ರಕ್ತರಹಿತ ಶಸ್ತ್ರಚಿಕಿತ್ಸೆ. ನೋಡಿ ಏನು ಕೊಟ್ಟಿದ್ದಾರೆ? ರಕ್ತರಹಿತ ಬೇರೆ, ರಕ್ತಹೀನತೆ ಬೇರೆ. ಇಲ್ಲಿ ರಕ್ತರಹಿತ ಅಂದರೆ ಆಪರೇಷನ್ ಯಾವ ಥರ ಮಾಡೋಕ್ಕಂದರೆ ನಮ್ಗೆ ಯಾವುದೇ ರೀತಿ ಸ್ಕಿನ್ನ ಕಟ್ಟೆ ಮಾಡಲ್ಲ. ಸೊ ಕಟ್ ಮಾಡಿದ್ರೆ ರಕ್ತ ಬರುತ್ತಲ್ವ, ಸೊ ಕಟ್ ಮಾಡಲಿಲ್ಲ ಅಂದರೆ ರಕ್ತ ಬರಲ್ಲ, ಹೌದಲ್ವ. ಸೊ ಅದಕ್ಕೆ ನಾವು ರಕ್ತರಹಿತ ಶಸ್ತ್ರಚಿಕಿತ್ಸೆ ಅಂತ ಕರಿತೀವಿ. ಇನ್ನು ಮೂತ್ರಕೋಶ ಮತ್ತು ಪಿತ್ತಕೋಶದ ಕಲ್ಲುಗಳ ಪುಡಿ ಮಾಡಲು ಆಯ್ಕೆ ಏನಿದೆ? ಮೇಲಿನ ಎಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಆಯ್ಕೆ ಏನಿದೆಯಲ್ಲ, ನರ ದೌರ್ಬಲ್ಯ ಇರ್ಬೋದು, ರಕ್ತರಹಿತ ಶಸ್ತ್ರಕ್ರಿಯೆ ಇರ್ಬೋದು, ಮೂತ್ರಕೋಶ ಅಥವಾ ಪಿತ್ತಕೋಶದ ಕಲ್ಲುಗಳನ್ನು ಪುಡಿ ಮಾಡಲಿರ್ಬೋದು. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ ಅಂತ ಹೇಳ್ತೀವಿ. ಎಲ್ಲವುಗಳಲ್ಲಿ ಯಾವುದರಲ್ಲಿ? ಈ ನರ ದೌರ್ಬಲ್ಯಗಳಲ್ಲಿ ಯೂಸ್ ಮಾಡ್ತಾರೆ, ಅದರ ಒಂದು ನೋವು ನಿವಾರಣೆ ಮಾಡೋ ಸಲ ಯೂಸ್ ಮಾಡ್ತಾರೆ, ರಕ್ತರಹಿತ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಈ ಒಂದು ಮೂತ್ರಕೋಶ ಅಥವಾ ಪಿತ್ತಕೋಶದ ಕಲ್ಲುಗಳ ಒಂದು ಪುಡಿ ಮಾಡೋ ಸಲುವಾಗಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ಅಲ್ಟ್ರಾಸೋನಿಕ್ ಸೌಂಡು ಅಥವಾ ಅಲ್ಟ್ರಾಸೋನಿಕ್ ವೇವ್ಸ್ ಅಂತ ಕರಿತೀವಲ್ಲ, ಸೊ ಅದನ್ನಲ್ಲಿ ಯೂಸ್ ಮಾಡ್ತಾರೆ. ಯಾವುದು? ಅಲ್ಟ್ರಾಸೋನಿಕ್ ವೇವ್ಸು. ಓಕೆ.
ಇನ್ನು ಲಾಸ್ಟ್ ಒಂದು ಕ್ವಶನ್ ಬರುತ್ತೆ ಈ ಒಂದು ಚಾಪ್ಟರ್ನಲ್ಲಿ, ಕೊನೆಯದಾದ ಕ್ವಶನ್ ನೋಡಿ. ಇದು ಲೇಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು. ಗರ್ಭಿಣಿ ಸ್ತ್ರೀಯರ ಒಂದು ಸೋನೋಗ್ರಾಫಿ ಮಾಡಲು ಬಳಸುವ ಸಾಧನ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ, ಸೊ ಅವಾಗ ಅವ್ರಿಗೆ ಡಾಕ್ಟರ್ ಹತ್ರ ಹೋದಾಗ ಒಂದು ಸೋನೋಗ್ರಾಫಿ ಮಾಡಕ್ಕೆ ಹೇಳ್ತಾರೆ. ಆ ಸೋನೋಗ್ರಾಫಿ ಮಾಡಲು ಬಳಸ್ತಕ್ಕಂಥ ಸಾಧನ ಯಾವುದು? ಸೊ ಸುಮ್ಮನೆ ಗೊತ್ತಿರೋದು ಬಿಡಿ, ಲೇಸ್ ಗೊತ್ತಿರುತ್ತೆ. ಆಯ್ಕೆ ನೋಡಿ, ಅಲ್ಟ್ರಾಸೋನಿಕ್ ಸ್ಕ್ಯಾನರ್ ಇದೆ, ಸೋನಾರ್ ಇದೆ, ರೆಡಾರ್ ಗನ್ ಇದೆ, ಆಮೇಲೆ ಯಾವುದು ಅಲ್ಲ ಅಂತ ಕೇಳಿದ್ರೆ. ಸೊ ಯಾವುದಲ್ಲ ಅಂತೂ ಆಗಲ್ಲ, ಸೋನಾರ್ ಅಂತೂ ಆಗಲ್ಲ. ಸೋನಾರ್ ಯಾಕಾಗಲ್ಲ ಹೇಳಿ? ಸೋನಾರ್ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಜಲಗತ ವಸ್ತುಗಳಲ್ಲಿ, ಅಂದರೆ ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ವಸ್ತು ಆಗಿರ್ಬೋದು, ಅದರ ಒಂದು ಸ್ಥಾನ, ದಿಕ್ಕು ಮತ್ತು ದೂರ ಎಷ್ಟು ದೂರ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋ ಸಲುವಾಗಿ ಈ ಒಂದು ಸೋನಾರ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ರೆಡಾರ್ ಗನ್ನ ತೊಗೊಂಡ್ರೆ ಇಲ್ಲಿ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಈ ನಮ್ಮ ಸಂಚಾರ ಪೊಲೀಸರು ಇರ್ತಾರಲ್ವ, ಸೊ ಅವ್ರು ಏನು ಮಾಡ್ತಾರೆ, ಒಂದು ವೇಗ ಮಿತಿಯನ್ನು ಮೀರಿ ಏನು ಚಲಿಸ್ತಕ್ಕಂಥ ವಾಹನ ಇರುತ್ತಲ್ವ, ಸೊ ಅವುಗಳನ್ನು ಒಂದು ಕಂಡು ಹಿಡಿಯೋಕ್ಕೆ ಒಂದು ರೆಡಾರ್ ಗನ್ನ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಇದು ಕೂಡ ಆಪ್ಷನ್ ಆಗಲ್ಲ. ಇಲ್ಲಿ ಉಳಿದಿರೋದು ಅಲ್ಟ್ರಾಸೋನಿಕ್ ಸ್ಕ್ಯಾನರ್ ಅಂತ ಬರುತ್ತೆ. ಸೊ ಇದೇ ಒಂದು ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು ಒಂದು ಡಾಕ್ಟ್ರು ಏನು ಮಾಡ್ತಾರೆ, ಗರ್ಭಿಣಿ ಸ್ತ್ರೀಯರ ಒಂದು ಸೋನೋಗ್ರಾಫಿಯನ್ನು ಮಾಡ್ತಾರೆ. ಹೌದಾ? ಸೊ ಇದು ಇದರ ಒಂದು ಸರಿಯಾದ ಆನ್ಸರ್ ಯಾವುದು? ಅಲ್ಟ್ರಾಸೋನಿಕ್ ಸ್ಕ್ಯಾನರು. ಸೊ ಹೇಳಿದ್ರೆ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ಳಿ. ಹೌದಾ? ಓಕೆ, ಮತ್ತೆ ರಿಪೀಟ್ ಆಗಿ ಪ್ರತಿ ಒಂದು ಕ್ವಶನ್ಗಳನ್ನು ನೋಡುವ. ಸೊ ಒಂದೊಂದಾಗಿ ಉಲ್ಟಾ ಹೋಗೋಣ. ಹೌದಾ? ನೋಡಿ, ಶ್ರವಣಾತೀತ ತರಂಗದ ಅಂದರೆ ಅಲ್ಟ್ರಾಸೋನಿಕ್ ಸೌಂಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ನರ ದೌರ್ಬಲ್ಯ ಮತ್ತು ಸಂಧಿವಾತ ನೋವು ನಿವಾರಣೆ ಯೂಸ್ ಮಾಡ್ತಾರೆ, ರಕ್ತರಹಿತ ಶಸ್ತ್ರಚಿಕಿತ್ಸೆ ಯೂಸ್ ಮಾಡ್ತಾರೆ, ಮೂತ್ರಕೋಶ ಮತ್ತು ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನು ಪುಡಿ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಓಕೆ ಓಕೆ ಇನ್ನು 8ನೇ ಕ್ವಶನ್ ಹೇಳುತ್ತೆ ನೋಡಿ, ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ. ಶಬ್ದದ ತೀವ್ರತೆ ಯಾವುದು ಯೂಸ್ ಮಾಡ್ತಾರೆ? ಆಡಿಯೋಮೀಟರ್ನಲ್ಲಿ ಯೂಸ್ ಮಾಡ್ತಾರೆ. ಓಕೆ ಓಕೆ ಇನ್ನು 7ನೇ ಒಂದು ಕ್ವಶನ್ ನೋಡಿ. 7ನೇ ಕ್ವಶನ್ ನಮಗೆ ಏನು ಹೇಳುತ್ತೆ? ಸಾಮಾನ್ಯ ಮಾತಿನ, ಒಂದು ನಿಮಿಷ. ಓಕೆ, ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್ ಇರುತ್ತೆ? ಎಷ್ಟಿರುತ್ತೆ? 40ರಿಂದ 60 ಡೆಸಿಬಲ್ ಅಂತ ಹೇಳ್ತೇವೆ. ಹೌದಾ? ಸೊ ಇದು ಸಾಮಾನ್ಯ ಮಾತಿನ ಶಬ್ದಗಳ ಒಂದು ಸ್ಥಿತಿಯ ಒಂದು ಡೆಸಿಬಲ್ ಅಂತ ಹೇಳ್ತೀವಿ. ಇನ್ನು 6ನೇ ನೋಡಿ, ಶಬ್ದದ ಅನುಭವ ಕಿವಿಯ ತಮಟೆ ಮೇಲೆ ಎಷ್ಟು ಸೆಕೆಂಡ್ ಇರುತ್ತೆ? ಎಷ್ಟು ಸೆಕೆಂಡ್ ಇರುತ್ತೆ? 0.1 ಸೆಕೆಂಡ್ ನಮ್ಮ ಒಂದು ಕಿವಿಯ ಪರದೆ ಮೇಲೆ ಅದು ಇರುತ್ತೆ. ಓಕೆ ಓಕೆ ಇನ್ನು 5ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ? 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುವ ಶಬ್ದದ ತರಂಗಗಳನ್ನು ಏನಂತ ಕರಿತೀವಿ? 20 ಯಾವುದಿರುತ್ತೆ? ಇನ್ಫ್ರಾಸೋನಿಕ್. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ, ಅಂದರೆ ಶ್ರವ್ಯ ಶಬ್ದ. ಸೊ ಇದು ಒಂದು 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರತಕ್ಕಂಥ ಒಂದು ತರಂಗ ಅಂತ ನಾವು ಇದಕ್ಕೆ ಹೇಳ್ತೇವೆ. ಓಕೆ ಓಕೆ ಇನ್ನು 4ನೇ ಒಂದು ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಹೇಳುತ್ತೆ ನಮಗೆ, ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟು ಇರುತ್ತೆ? 0. ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟು ಇರುತ್ತಪ್ಪ ಅಂದರೆ 0 ಇರುತ್ತೆ. ಓಕೆ ಇನ್ನು ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ ಯಾವುದು ಅಂತ ಕೇಳಿದ್ರೆ, ಯಾವುದು ಶಬ್ದದ ತೀವ್ರತೆ? ಡೆಸಿಬಲ್ ಅಂತ ಹೇಳ್ತೀವಿ. ಯಾವುದು? ಡೆಸಿಬಲ್ಲು. ಓಕೆ ಓಕೆ ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ, ಹೇಳುತ್ತೆ ಗಾಳಿಯಲ್ಲಿ ಶಬ್ದದ ವೇಗ. ಗಾಳಿಯಲ್ಲಿ ಎಷ್ಟು ಇರುತ್ತೆ ಶಬ್ದದ ವೇಗ? 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇದು ಗಾಳಿಯಲ್ಲಿ ಒಂದು ಶಬ್ದದ ವೇಗನೆ ಅಂತ ಹೇಳ್ಬೋದು. ಓಕೆ ಇನ್ನು 1ನೇ ಕ್ವಶನ್ ಹೇಳುತ್ತೆ, ಶಬ್ದವು ಹೇಗೆ ಉಂಟಾಗುತ್ತೆ? ವಸ್ತುಗಳ ಕಂಪನದಿಂದ ಒಂದು ಏನಾಗುತ್ತೆ? ಶಬ್ದವು ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸೌಂಡ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಸೌಂಡ್ ವೇವ್ಸ್ ಯಾವ ಥರ ಇರುತ್ತೆ, ಸೋನೋಗ್ರಾಫಿನಲ್ಲಿ ಏನು ಯೂಸ್ ಮಾಡ್ತಾರೆ, ಅಲ್ಟ್ರಾಸೋನಿಕ್ ಸೌಂಡ್ ಎಲ್ಲಿ ಉಪಯೋಗ ಆಗುತ್ತೆ, ಶಬ್ದದ ಒಂದು ತೀವ್ರತೆಯನ್ನು ಯಾವ ರೀತಿ ಅಳಿತಾರೆ. ಹೌದಾ? ಆಮೇಲೆ ಶಬ್ದದ ಅನುಭವ ಕಿವಿಯ ತಮಟೆಯ ಮೇಲೆ ಎಷ್ಟು ಸೆಕೆಂಡ್ ಆಗಿರುತ್ತೆ? 20 ಹರ್ಟ್ಸ್ ಟು ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ಮು 20 ಕಿಲೋ ಹರ್ಟ್ಸ್ವರೆಗೂ ಇರುತ್ತೆ. ಸೊ ಯಾವ ಸಂದರ್ಭಗಳಲ್ಲಿ ಯಾವ ಥರ ಇರುತ್ತೆ? ಅಲ್ಟ್ರಾಸೋನಿಕ್ ಸೌಂಡ್ ಬರುತ್ತೆ. ಹೌದಾ? ಆಡಿಬಲ್ ಸೌಂಡ್ ಬರುತ್ತೆ, ಇನ್ಫ್ರಾಸೋನಿಕ್ ಬರುತ್ತೆ. ಹೌದಾ? ಆಮೇಲೆ ಶಬ್ದಗಳು ಹೇಗೆ ಉಂಟಾಗುತ್ತೆ, ಇದ್ರ ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ. ಗಾಳಿಯಲ್ಲಿ ಶಬ್ದ ವೇಗ ಅಷ್ಟಿರುತ್ತೆ. ಸೊ ಈ ಥರ ಒಂದು ಕ್ವಶನ್ಸ್ಗಳೆಲ್ಲವೂ ಒಂದು ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ. ಸೊ ಇದಿಷ್ಟು ನೀವೇನಾದರೂ ಸ್ಟಡಿ ಮಾಡಿದ್ರೆ ಮುಗೀತು, ನಿಮಗೆ ಬೇರೆ ಯಾವುದೇ ಬುಕ್ಸ್ಗಳನ್ನು ಓದುವ ಅವಶ್ಯಕತೆ ಇಲ್ಲ. ಹೌದಾ? ಸೊ ಇನ್ನೊಂದು ಈ ಚಾಪ್ಟರ್ ಬಿಟ್ಟಿದ್ದೀನಿ ನಿಮಗೆ, ಏನಪ್ಪ ಅಂದರೆ ಡಾಪ್ಲರ್ ಇಫೆಕ್ಟು.
ಡಾಪ್ಲರ್ ಇಫೆಕ್ಟ್ ಅಂತ ಬರುತ್ತೆ. ಡಾಪ್ಲರ್ ಇಫೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಏನಂದರೆ, ಈ ನಮ್ಮ ಆಂಬುಲೆನ್ಸ್ ಇರುತ್ತಲ್ವ, ಸೊ ಆಂಬುಲೆನ್ಸ್ ಹೋಗುವಾಗ ಮತ್ತು ಬರುವಾಗ ಪೇಷಂಟ್ಗಳನ್ನು ತೊಗೊಂಡು ಹೋಗುವಾಗ ಮತ್ತು ಬರುವಾಗ ಏನು ಮಾಡುತ್ತೆ, ಒಂದು ಸೈರನ್ ಸೌಂಡ್ ಅದು ಬಿಡುಗಡೆ ಮಾಡ್ತಾ ಇರುತ್ತೆ. ಆ ಸೌಂಡ್ ಎಷ್ಟು ಒಂಥರ ವಿಚಿತ್ರವಾದಂಥ ಸೌಂಡ್ ಇರುತ್ತಲ್ವ. ಸೊ ಆ ಸೌಂಡ್ ವೇವ್ಸ್ಗಳು ಅಲ್ಲಿ ಡಾಪ್ಲರ್ ಇಫೆಕ್ಟ್ ಏನಿರುತ್ತೆ, ನಮಗೆ ಸೌಂಡ್ ವೇವ್ಸ್ಗಳು ನಮ್ಮ ಕಡೆಗೆ ಬರ್ತಾ ಇವೆ ಅಂತ ಏನಾದರೂ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಇನ್ನೂ ಅದು ವೆಹಿಕಲ್ ದೂರ ಇರುತ್ತೆ, ಬಟ್ ಇಲ್ಲೇನೋ ಹತ್ತಿರ ಬಂದಿದೆ ಅಂತ ಅನ್ನಿಸ್ತಿರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಡಾಪ್ಲರ್ ಇಫೆಕ್ಟ್ ಅಂತ ಕರೀತಾರೆ, ಹೌದಾ. ಸೊ ಜೋಸೆಫ್ ಡಾಪ್ಲರ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ವಿಜ್ಞಾನಿ ಇದನ್ನು ಕಂಡುಹಿಡಿದವರು. ಅಂದರೆ ಸೌಂಡ್ ವೇವ್ಸ್ಗಳ ಬಗ್ಗೆ ಒಂದು ಅಧ್ಯಯನ ಕೊಟ್ಟವರು ಅವರು ಯಾರು, ಜೋಸೆಫ್ ಡಾಪ್ಲರ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಸೊ ಇದಿಷ್ಟು ಒಂದು ಸೌಂಡ್ ಅಂದರೆ ಶಬ್ದಗಳ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಸಿಂಪಲ್ ಕ್ವಶನ್ಸು. ಬಟ್ ನೋಡೋಕ್ಕೆಲ್ಲ ಸಿಂಪಲ್, ಬಟ್ ಯಾವ ಸಿಂಪಲ್ ಇಲ್ಲ, ಸಿಕ್ಕಾಪಟ್ಟೆ ಹಾಡಿದ್ದಾವೆ. ಸೊ ಸ್ವಲ್ಪ ಲಕ್ಷ ಇಟ್ಟು ಪ್ರತಿಯೊಬ್ಬರು ಇದು ಏನಾದರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ತಾವು ನೋಡಿ ಆಮೇಲೆ ಕ್ವಶನ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕ್ವಶನ್ಗಳನ್ನ ಸಾಲ್ವ್ ಮಾಡೋಕ್ಕೆ ಹೋಗಿ. ಓಕೆ, ಸೊ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.